ರೋಟರಿ ಲೇಕ್ ಸೈಡ್ ಕೋಲಾರ ಮತ್ತು ಈ ಪುಸ್ತಕವನ್ನು ಕೊಡಮಾಡಲು ಬಂದಿರತಕ್ಕಂಥ ರೋಟರಿ ಲೇಕ್ ಸೈಡ್ ಬೆಂಗಳೂರು ಇಬ್ಬರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಎರಡು ಮಾತನ್ನ ಈ ಕೃತಿ ಬಗ್ಗೆ ಮಾತಾಡ್ತೇನೆ. ಬಹಳ ಮುಖ್ಯವಾಗಿರುವಂಥ ವ್ಯಕ್ತಿಗಳನ್ನ ಮತ್ತು ಬಹಳ ಮುಖ್ಯವಾಗಿರುವಂಥ ಒಂದು 50 ಪ್ಲೇಸಸ್ ಅನ್ನ ಪ್ರತಿ ಪುಟದಲ್ಲೂ ಹಾಕಿ ಅದರ ಮೇಲಿನ ಭಾಗ ಇದೆಯಲ್ಲ ಅದು ನಿಮಗೆ ಏನಾದರೂ ಒಂದು ಪ್ಲಾನ್ ಮಾಡ್ಕೊಳ್ಳೋಕ್ಕೆ ಆಗಬೇಕು ಅಂತೇಳಿ ಒಂದು ಪ್ಲಾನರ್ ಅನ್ನ ಸೇರಿಸ್ಕೊಟ್ಟಿದ್ದೇವೆ. ಈಗ ಓಪನ್ ಮಾಡಿದ್ರೆ ಇಲ್ಲಿ 3 ತರ ಪ್ಲಾನರ್ಸ್ ಇದೆ. ಮೊದಲನೇ ಪುಟದಲ್ಲೇನೆ ನಿಮ್ಗೆ ಇಯರ್ ಪ್ಲಾನರ್ ಅಂತ ಇದೆ. ಇಡೀ ವರ್ಷವನ್ನ ನೀವು ಪ್ಲಾನ್ ಮಾಡ್ಕೋಬಹುದು. ಇಡೀ ವರ್ಷ ಜನವರಿಯಿಂದ ಡಿಸೆಂಬರ್ವರೆಗೂ ನಿಮ್ಮ ಶೆಡ್ಯೂಲ್ಸ್ ಅನ್ನ ಅಂದ್ರೆ ನಮ್ಮಲ್ಲಿ ಏನಾಗಿದೆ ಸರ್, ಸ್ಕೂಲ್ ಲೆವೆಲ್ ಅಲ್ಲಿ ಇವನ್ ಕಾಲೇಜ್ ಲೆವೆಲ್ ಅಲ್ಲಿ ನಮ್ಮಲ್ಲಿ ಈ ಪ್ಲಾನಿಂಗ್ ಅನ್ನುವಂಥದ್ದು ಇಲ್ವೇ ಇಲ್ಲ. ನಾವೇನೋ ಪಾಠ ಮಾಡ್ತೀವಿ, ಯಾವುದೋ ಒಂದಷ್ಟು ಡೇಟ್ ಹೇಳ್ತೀವಿ, ಎಕ್ಸಾಮ್ದು ಇನ್ನೊಂದು ಅಷ್ಟೇನೆ. ಆದ್ರೆ ಇಡೀ ವರ್ಷವನ್ನ ಪ್ಲಾನ್ ಮಾಡ್ಕೊಳ್ತಕ್ಕಂಥ ಪ್ಲಾನಿಂಗ್ ಒಂದು ಇದನ್ನ ನಾವು ಮಕ್ಕಳಿಗೆ ಎಲ್ಲೂ ಕೂಡ ಹೇಳ್ಕೊಡ್ತಾ ಇಲ್ಲ. ಹಾಗಾಗಿ ಒಂದು ಸಮಯವನ್ನು ಹೇಗೆ ಬಳಸ್ಕೋಬೇಕು, ಸಮಯವನ್ನು ಹೇಗೆ ಪ್ಲಾನ್ ಮಾಡಬೇಕು ಅನ್ನುವಂಥದ್ದು ನಿಮಗೆ ಸಿಗ್ಬೇಕು ಅಂತ ಹೇಳಿ ಇದನ್ನ ಪ್ಲಾನರ್ ಮಾಡಿದ್ವಿ. ಮೊದಲನೇದು ಒಂದು ವರ್ಷದ ಪ್ಲಾನರ್ ಇದೆ. ಅದಾದ ತಕ್ಷಣ ನಿಮಗೆ ಲೀಸ್ಟ್ ಆಫ್ ಗೋಲ್ಸ್ ಅಂತ ನಾವು ಕೊಟ್ಟಿದ್ದೀವಿ. ಇದು ಬೇಕು ಅಂತಾನೆ ಕೊಟ್ಟಿದ್ದೀವಿ. ಯಾಕೆಂದ್ರೆ ಪ್ರತಿ ಮಗು ಕೂಡ ವರ್ಷ ಆರಂಭದಲ್ಲೇನೆ ಈ ವರ್ಷದಲ್ಲಿ ನಾನು ಏನ್ ಮಾಡಬಹುದು, ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ನಾನು ಏನ್ ಮಾಡಬೇಕು ಅನ್ನುವಂಥದ್ದನ್ನ ಒಂದು ಕನಸು ಕಾಣಬೇಕು. ಅಬ್ದುಲ್ ಕಲಾಂ ಅವರು ಪದೇ ಪದೇ ಹೇಳಿದ್ದಾರೆ, ಡ್ರೀಮಿಂಗ್ ಸ್ಮಾಲ್ ಈಸ್ ಎ ಕ್ರೈಮ್ ಅಂತ. ಏನು ಸಣ್ಣದಾಗಿ ಕನಸು ಕಾಣೋದು ಒಂದು ಅಪರಾಧವಂತೆ. ದೊಡ್ಡ ದೊಡ್ಡ ಕನಸು ಕಾಣಬೇಕು. ದೊಡ್ಡ ದೊಡ್ಡ ಕನಸು ಕಾಣಬೇಕು ಅಂತಂದ್ರೆ ನಿಮ್ಗೆ ಅದೊಂದು ಸ್ಪೇಸ್ ಎಲ್ಲ ಒಂದ್ ಕಡೆ ನಿಮ್ಮನ್ನ ಇನಿಷಿಯೇಟ್ ಮಾಡೋ ತರ ಅಥವಾ ಪ್ರೊವೋಕ್ ಮಾಡೋ ತರ ಎಲ್ಲಾದ್ರೂ ಒಂದು ಸ್ಪೇಸ್ ಇರಬೇಕು. ಆ ಸ್ಪೇಸ್ನ ಇಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ನೀವು ನಿಮ್ಮ ಈ ವರ್ಷದ ಅಥವಾ ಬದುಕಿನ ಬಹಳ ಮುಖ್ಯವಾಗಿರುವಂತ ಗುರಿಗಳೇನಿದ್ದಾವೆ ಅದನ್ನ ನೀವು ಇಲ್ಲಿ ಮಾಡ್ಕೋಬೇಕು. ಯಾಕಂದ್ರೆ ಯಾವತ್ತೂ ಕೂಡ ನಮ್ಗೊಂದು ಗುರಿ ಇದೆ ಅಂತಂದ್ರೆ ಅದ್ರ ಕಡೆ ನಾವು ಹೆಜ್ಜೆ ಹಾಕ್ಲಿಕ್ಕೆ ಆಗತ್ತೆ. ಅದನ್ನು ಕೂಡ ಇಲ್ಲಿ ಇದೆ. ನಂತರ ನಮ್ಮ ಜಿಲ್ಲೆಯನ್ನು, ಕೋಲಾರ ಜಿಲ್ಲೆಯನ್ನ ಸಣ್ಣದಾಗಿ ಪರಿಚಯ ಮಾಡಿಸುವಂತ ಕೆಲಸ ಮಾಡಿದ್ದೀವಿ. ಅದು ಇಂಗ್ಲಿಷಲ್ಲೂ ಇದೆ ಮತ್ತೆ ಕನ್ನಡದಲ್ಲಿ ಸ್ವಲ್ಪ ವಿವರವಾಗಿ ಕೊಟ್ಟಿದ್ದೇವೆ. ಕೋಲಾರ ಅಂತಂದ್ರೆ ಯಾವುದೋ ಒಂದು ಜಿಲ್ಲೆ ಅನ್ನೋ ಥರದ್ದೇ ಆಗ್ಬಿಟ್ಟಿದೆ. ಕೋಲಾರ ಜಿಲ್ಲೆ ಇಷ್ಟು ದೊಡ್ಡ ಜಿಲ್ಲೆನ ಅಥವಾ ಇಷ್ಟು ಇಂಪಾರ್ಟೆಂಟ್ ಆಗಿರೋ ಜಿಲ್ಲೆನ ಅನ್ನುವಂಥದ್ದನ್ನ ನಾವ್ಯಾರೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಕರ್ನಾಟಕದಲ್ಲಿ ರಾಜ್ಯಗಳು ಅಂತ ಸ್ಥಾಪನೆ ಆದಾಗ ಆರಂಭದಲ್ಲೇ ಬರುವಂತ ಒಂದು ರಾಜ್ಯ ಗಂಗರು ಅಂತ. ಬೆಂಗಳೂರು, ಕೋಲಾರ, ತುಮಕೂರು ಈ ಭಾಗಕ್ಕೆಲ್ಲ ಬಹಳ ಮುಖ್ಯವಾಗಿರುವಂತ ಒಂದು 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 ಆರಂಭದ ರಾಜ್ಯ ಅದು. ಅದರ ರಾಜಧಾನಿನೇ ಕೋಲಾರ ಆಗಿತ್ತು ಅನ್ನೋದು ನಾವು ಹೆಮ್ಮೆ ಪಡಬೇಕಾದಂತ ಒಂದು ವಿಚಾರ. ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಕೋಲಾರ ಅನೇಕ ವ್ಯಕ್ತಿಗಳನ್ನ, ಅನೇಕ ಬಹಳ ಮುಖ್ಯವಾಗಿರ್ತಕ್ಕಂಥ ಇದನ್ನ ಕಾಂಟ್ರಿಬ್ಯೂಷನ್ಸ್ ಅನ್ನ ಕೊಟ್ಟಿದೆ. ಏನೇನು ಕಾಂಟ್ರಿಬ್ಯೂಷನ್ಸ್ ಕೋಲಾರದಿಂದ ಸಿಕ್ಕಿದೆ ಅನ್ನೋದಕ್ಕೆ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. So I'll speak a little about this planner. So I don't know, do they use the planner before? No. The first time. Okay. So this planner is a very, very productive tool for all of you. Okay. Use this planner in a daily way. What it does is, first of all, it increases your productivity, and it reduces your stress level because you have planned your day. So here I think there is a daily planner, a weekly planner, and a monthly planner. So when you write down what you need to do today, or what you write down what you want to achieve in terms of the weekly things, it reduces your stress. You're not thinking all the time what to do. You have already written down what you do. So every Sunday, write what you want to do in your class, which subjects you want to finish, and which topics you want to cover. So if you write down, then it will be easier for you to go through the whole week. So my advice to all of you is, please use this planner very effectively. It's a very effective tool. We have used this in college. I still use it daily. So use this. And the idea of know your Kolar inside this is, I think, a brilliant idea, because it tells you everything about Kolar. You go, you read about all the other places, other people in the world, but then you forget your own district, your own people. So this way, even without you trying to find what happens in Kolar, it's right there for you. Okay, every day when you look at it, I mean, I can't read Kannada, it's my bad luck, but if you see here, there are so many things that I also would like to know. So just read small things and you will know everything about your own district. Okay, so please use this, and thank you for giving me this opportunity. I think it's a brilliant
project. Thank you. ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಸಮಯವನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೆ ಈ ಪುಸ್ತಕ ಒಂದು ನಿಮಗೆ ಮಾದರಿಯಾಗಿ ಎಲ್ಲ ವಿಚಾರಗಳನ್ನು ನಿಮ್ಮನ್ನು ಆ ಮಾರ್ಗದಲ್ಲಿ ನಡೆಸುತ್ತೆ. ಇದು ನೀವು ಚೆನ್ನಾಗಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಖಂಡಿತ ನಿಮ್ಮಲ್ಲಿ ಒಂದು ಮಾನಸಿಕ ಒತ್ತಡ ಇರುತ್ತಲ್ವಾ, ಟೆನ್ಷನು, ಅದಾಗಲಿಲ್ಲ ಇದಾಗಲಿಲ್ಲ, ಬೇಗ ರೆಡಿ ಆಗಬೇಕು, ಹೋಮ್ವರ್ಕ್ ಬರೀಲಿಲ್ಲ, ಇನ್ನು ಏನೇನೋ ನಿಮಗೆ ಟೆನ್ಷನ್ ಇರುತ್ತಲ್ಲ, ಡೈಲಿ ಕೆಲವು ನಿಮ್ಮ ಮಾನಸಿಕ ಒತ್ತಡಗಳಿರಬಹುದು. ಅದರಿಂದ ನಿಮ್ಮ ಆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಈ ಪುಸ್ತಕ ನಿಮಗೆ ಸಹಾಯ ಮಾಡುತ್ತೆ ಅನ್ನೋಂಥ 2 ಮುಖ್ಯ ಅಂಶಗಳನ್ನು ತಿಳಿಸ್ಕೊಟ್ರು. ಹಾಗಾಗಿ ಈ ಪುಸ್ತಕವನ್ನು ನೀವು ನಿಮ್ಮ ವಿದ್ಯಾರ್ಥಿ ಜೀವನದ ಬೆಳವಣಿಗೆ ಮತ್ತು ನೀವು ಒಂದು ಉನ್ನತ ಹುದ್ದೆಗೆ ಹೋಗೋದಕ್ಕೆ ಇದನ್ನು ಬಳಸ್ಕೋಬೇಕಾಗುತ್ತೆ. ಈಗ ನೀವು ನಿಮ್ಮ ಕೈಯಲ್ಲಿ 18 ಗಂಟೆ ಕಾಲಾವಕಾಶ ಇರುತ್ತೆ ಅಂತ ಶಿವಪ್ಪ ಸರ್ ಹೇಳುವಾಗ ಹೇಳ್ತಾ ಇದ್ರು. ಆ 18 ಗಂಟೆಗಳನ್ನು ಹೇಗೆ ಬಳಸ್ಕೋಬೇಕು? ಯಾಕೆಂದರೆ ಈಗ IT ಯುಗದಲ್ಲಿ ಹೆಚ್ಚಿನವರು ಈ ಜಾಲತಾಣಗಳಿಗೆ ಅಂದರೆ ಫೇಸ್ಬುಕ್ಕು, ಟ್ವಿಟರ್, ಇನ್ಸ್ಟಾಗ್ರಾಮು ಈ ಥರದಕ್ಕೆ ಹೆಚ್ಚಿನ ಒಂದು ಮೊಬೈಲನ್ನು ಬಳಸ್ತಾ ನಿಮ್ಮ ಒಂದು ವಿದ್ಯಾರ್ಥಿ ಜೀವನದ ಅಮೂಲ್ಯವಾದ ಸಮಯವನ್ನು ಅಲ್ಲಿ ನೀವು ವ್ಯರ್ಥ ಮಾಡ್ತಾ ಇರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ನೀವು ಈ ಒಂದು ಪ್ಲಾನರ್ ಮೂಲಕ ನೀವು ನಿಮ್ಮ ಶಿಕ್ಷಕರ ಸಹಾಯವನ್ನು ತಗೊಳ್ಳಿ, ಹೇಗೆ ಪ್ಲಾನ್ ಮಾಡಬೇಕು ಅನ್ನೋಂಥದ್ದನ್ನು ನಿಮ್ಮ ದೈನಂದಿನ ಶಾಲೆಯ ಅಭ್ಯಾಸದ ಪ್ಲಾನಿನ ಜೊತೆಗೆ ನಿಮಗೆ ಉಳಿದ ಸಮಯ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಪ್ರಯಾಣದಲ್ಲಿ ಮತ್ತು ಬೇರೆ ರಜಾ ದಿನಗಳಲ್ಲಿ, ಆ ಸಮಯದಲ್ಲಿ ನೀವು ಈ ಪುಸ್ತಕದಲ್ಲಿ ಒಂದು ಉತ್ತಮವಾದ ಪ್ಲಾನನ್ನು ಮಾಡ್ಕೊಂಡಿದ್ದೀರಿ ಅಂತಂದರೆ ನಿಮಗೆ ಅದು ನಿಜವಾಗ್ಲೂ ಒಂದು ಜೀವನದ ದಾರಿಯನ್ನು ತೋರಿಸುತ್ತೆ. ನಿಮಗೆಲ್ಲ ಅನಿಸಿರ್ಬೋದು, ನೀವೆಲ್ಲ ಕನಸುಗಳನ್ನು ಕಂಡಿರ್ಬೋದು. ಮುಂದೆ ಏನಾಗಬೇಕು ಅಂತ ಕನಸುಗಳನ್ನ ಕಾಣ್ತಿದ್ದೀರಾ ನೀವು? ಯಾರಾದರೂ ಹೇಳ್ತೀರಾ ಏನಾಗಬೇಕು ನೀವು ಮುಂದೆ ಜೀವನದಲ್ಲಿ ಅಂತ? ಯಾರಾದರೂ ಒಬ್ಬರು ಹೇಳಿ ನೋಡೋಣ. ಏನು ಅಂದ್ಕೊಂಡಿದ್ದೀರಿ ನೀವು? ಹಾಂ, ಯಾರಾದರೂ ಹೇಳಿ ಪರವಾಗಿಲ್ಲ. ಓ, ವೆರಿ ಗುಡ್, ಸೂಪರ್. ಹಾಗೆ ಪ್ರತಿಯೊಬ್ಬರು ಕೂಡ ನಿಮ್ಮದೇ ಆದ ಒಂದು ಗುರಿಯನ್ನು ನೀವು ಇಟ್ಕೊಂಡಿದ್ದೀರಿ. ಆ ಗುರಿಯಾಗಿ ಇಟ್ಕೊಂಡ್ರೆ ಸಾಲದು, ಆ ಗುರಿಯನ್ನು ಸಾಧಿಸೋದಕ್ಕೆ ಮೆಟ್ಟಿಲುಗಳನ್ನು ಹಾಕ್ಕೋಬೇಕು. ಅದು ಕಲಿಕೆ ಆಗುತ್ತೆ ಮತ್ತು ಅಭ್ಯಾಸ ಆಗುತ್ತೆ. ಹಾಗಾಗಿ ನಿಮಗೆ ಇದು ಆ ಒಂದು ನಿಟ್ಟಿನಲ್ಲಿ ಸಹಾಯ ಮಾಡುತ್ತೆ. ಅದೇ ರೀತಿ ಹೇಳ್ತಾ ಇದ್ರು, ಈ ಪುಸ್ತಕದ ಒಂದು ಏನು ಇದರ ಒಂದು ಅಮೂಲ್ಯವಾದ ವಿಚಾರಗಳು ಏನಿದೆ ಅಂದಾಗ ನಮ್ಮ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳು ಮತ್ತು ಸಾಧಕರ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ನಿಮಗೆ ಒಂದು ತಿಳ್ಕೊಳ್ಳೋದ್ರ ಜೊತೆಗೆ, ಇನ್ನೊಂದು ಹೆಮ್ಮೆ ಪಡೋದ್ರ ಜೊತೆಗೆ, ಇನ್ನೊಂದು ನಿಮಗೆ ಇದು ಮಾರ್ಗದರ್ಶಕರು. ನಿಮ್ಮ ಒಂದು ಇಲ್ಲಿ ಯಾರು ಸಾಧಕರು ಅಥವಾ ಗಣ್ಯ ವ್ಯಕ್ತಿಗಳು ಅನ್ನೋದನ್ನು ನಿಮಗೆ ಪರಿಚಯಿಸ್ಕೊಟ್ಟಿದ್ದಾರೋ, ಸುಮಾರಷ್ಟು ಗಣ್ಯ ವ್ಯಕ್ತಿಗಳನ್ನು ಶಿವಪ್ಪ ಸರ್ ಹೇಳ್ತಾ ಇದ್ರು. ಅವರನ್ನು ನೋಡಿದಾಗ ನಿಮಗೆ ಒಂದು ರೀತಿಯ ಉತ್ಸಾಹ, ನಾವು ಅದೇ ರೀತಿ ಆಗಬೇಕು ಅಂತ ನೀವು ಇನ್ಸ್ಪೈರ್ ಆಗಬೇಕು ಅನ್ನೋ ಒಂದು ಕಾರಣದಿಂದ ನೀವು ಇದನ್ನು ಓದಿದರೆ ನಿಮಗೆ ಹೆಚ್ಚು ವಿಷಯಗಳು ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ನಿಮಗೆ ಇದು ಒಂದು ಅತ್ಯುತ್ತಮ ಮಾರ್ಗದರ್ಶಕ ಬುಕ್ ಆಗಲಿ ಅಂತ ನಾನು ಆಶಿಸುತ್ತಾ ಎಲ್ರಿಗೂ. ಮತ್ತು ಇವರು ಮೇಡಮ್ ಹೇಳ್ತಾ ಇದ್ರು, ಈ ಪುಸ್ತಕವನ್ನು ಬರೆದವರು ಶಿವಪ್ಪ ಸರ್ ಅವರು. ಇದು ನಾವು ಬರೆದಿರೋದಲ್ಲ, ಅವಾಗ ಸರ್ ಹೇಳುವಾಗ ಹೇಳ್ತಾ ಇದ್ರು. ಇದನ್ನು ಮೇಡಿಹಾಳ ಶಾಲೆಯ ಮಕ್ಕಳಿಗೆ ತಲುಪಿಸ್ಬೇಕು ಅನ್ನೋವಂಥದ್ದು MVN ರಾವ್ ಸರ್ ಅಂತ ಒಬ್ಬ ಹೆಸರೇ ಹೇಳ್ತಾ ಇದ್ರು. ಆವಾಗಲೇ MVN ರಾವ್ ಸರ್ ಅವರು ಮೇಡಮ್ ಹೇಳ್ತಾ ಇದ್ದಲ್ಲ, ಅವರು ಗ್ರಾಮೀಣ ವಿಕಾಸ ಅಂತ ಒಂದು NGO ಇದೆ, ಆ NGOದ ಮುಖ್ಯಸ್ಥರು ಅವರು. ನಮ್ಮ ನಾರಾಯಣ ಸ್ವಾಮಿ ಸರ್ ಆ ಕಡೆ ಕೂತಿದ್ದಾರಲ್ಲ, ಅವರ ಮೂಲಕ ನಿಮಗೆ ತಿಳಿದಿರುವಂಥ ಒಂದು ಶಾಲೆಯನ್ನು ಗುರುತಿಸಿ ಆ ಮಕ್ಕಳಿಗೆ ಇದನ್ನು ತಲುಪಿಸ್ಬೇಕು ಅಂದಾಗ ಅವರು ನಿಮ್ಮ ಶಾಲೆಯನ್ನು ಗುರುತಿಸಿದ್ರು. ಆ ನಿಟ್ಟಿನಲ್ಲಿ MVN ರಾವ್ ಸರ್ ಅವರು ಕೂಡ ರೊಟೇರಿಯನ್ನೇ. ಅವ್ರು ಬರಬೇಕಿತ್ತು ಇವತ್ತು, ತುಂಬ ಬರಬೇಕು ಅನ್ನೋ ಆಸಕ್ತಿ ಇತ್ತು, ಬರಲಿಕ್ಕೆ ಆಗಲಿಲ್ಲ ಅವರಿಗೆ ಆರೋಗ್ಯದ ಕಾರಣದಿಂದ. ಅವರು ಮತ್ತು ನಾರಾಯಣ ಸ್ವಾಮಿ ಸರ್ಗೆ ಕೂಡ ನಾವು ಧನ್ಯವಾದಗಳನ್ನು ಹೇಳೋಣ. ಈ ಪುಸ್ತಕವನ್ನು ಬರೆದಿರೋ ಅಂಥ ಶಿವಪ್ಪ ಸರ್ಗೆ ಕೂಡ ನಾವು ಅಭಿನಂದಿಸೋಣ.